ನಾವು ಈಗ ಉತ್ತರದುರ್ಗ ಟ್ರೆಕ್ ಹೋಗ್ತಾ ಇದ್ದೀವಿ. ಆ ಬೆಟ್ಟ ಅಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕೀಗ. ಅಣ್ಣರಾವ್ ನಾವು ಶುರು ಮಾಡಿದ್ದೀವಿ, ಎಲ್ಲಿಗೆ ಹೋಗುತ್ತೆ ನೋಡೋಣ ಅಂತ. ಹನುಮನ್ ದೇವ್ರಕ್ಕೆ ಜೈ ಜೈ. ಪೌಸ್ ಮಾಡಿ. ವಾವ್, ಇಲ್ಲಿ ನೋಡಿ, ಈಗ ಇಲ್ಲಿಂದ ಸ್ಟೆಪ್ ಸ್ಟಾರ್ಟ್ ಆಗ್ತಾ ಇದೆ. ನಾವೀಗ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಶಿವ ಶಿವ ಹರ ಹರ ಹೀಗೆ ಹೋಗ್ತಾ ಇರಬೇಕು. ಇಲ್ಲಿ ಅಣ್ಣಾರವರು ತುಂಬ ವರ್ಷಗಳಾದ್ಮೇಲೆ ಟ್ರೆಕ್ಕಿಂಗ್ ಮಾಡ್ತಾಯಿದ್ದೀವಿ. ಬಿ ಟಿ ಸಿಯಿಂದ ಟ್ರೆಕ್ಕಿಂಗ್ ಬಿಟ್ಟ ಮೇಲೆ ಎಷ್ಟು ವರ್ಷ ಆಯಿತು? ಆಲ್ಮೋಸ್ಟ್ 2018 ಪ್ರೀ ಕೋವಿಡಲ್ಲಿ 19-20ರಲ್ಲಿ ಬಿಟ್ಟಿದ್ದೀವಿ ಅನ್ನಿಸ್ತೆ. ಅದಾದ್ಮೇಲೆ ಟ್ರೆಕ್ಕಿಂಗ್ ಮಾಡ್ತಾ ಇದು ಫಸ್ಟ್ ಟೈಮ್. ಜೈ ಬಿ ಟಿ ಸಿ. ಬಿ ಟಿ ಸಿ ಇಸ್ ದಿ ಫೌಂಡೇಶನ್ ಫಾರ್ ಅವರ್ ಟ್ರೆಕ್ಕಿಂಗ್. ನಡೆಯೋಣ, ಎಲ್ಲಿಗೆ ಹೋಗುತ್ತೆ ನೋಡೋಣ, ಎಷ್ಟೊತ್ತಾಗುತ್ತೆ. ನೆಕ್ಸ್ಟ್ ನಾವು ಒಂದು DJI ಕ್ಯಾಮ್ರಾ ತೊಗೊಂಡು ರೆಡಿ ಹಾಗೆ ಮುಂದೆ ಹೋಗ್ತಾ ಇರಬೇಕು. ನೋಡಿ, ಡೀಪ್ ಫಾರೆಸ್ಟಲ್ಲಿ ಹೋಗ್ತಾಯಿದ್ದೀವಿ. ಇಲ್ಲಿ ಕರಡಿ ಚಿರತೆಗಳದಾವ ಅಂತ ಹೇಳ್ತಾರೆ. ಒಂದು ನೋಡಿ, ಇಲ್ಲಿ ಬೆಕ್ಕು ಕಾಣಿಸ್ದಂಗೆ ಕಾಣಿಸ್ತಾವೆ. ಹೋಗ್ತಾ ಇರ್ಬೇಕು, ದೋಸ್ತರು ಬರ್ತಾಯಿದ್ದಾರೆ. ಅಣ್ಣಾರವ್ರದ್ದು ನಮ್ಮ ಫೋಟೋ ತೆಗಿತಾ ಇದ್ದಾರೆ. ತೆಗಿರಿ ಅಣ್ಣಾರಾವ್. ನೋಡಿ, ಇಲ್ಲಿಂದ ಸ್ಟೆಪ್ ಸ್ಟಾರ್ಟ್ ಆಗುತ್ತೆ. ಹಂಗೆ ಸ್ಟೆಪ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಯಾರೋ ದೋಸ್ತರು ಬರ್ತಾರೆ. ದೋಸ್ತರು ಹಿಡ್ಕೊಂಡು ಈಗ ಚಲೋ ಮಾಡ್ಯಾರ. ಮುಂದೇನು ಇರಲಿಲ್ಲ ಮೊದಲು. ಎಲ್ಲ ಕಲ್ಲು ಕೆತ್ತಿ ಪ್ಯಾಟುಣಿಗೆ ಮಾಡಿ ಮ್ಯಾಗ ಅಲ್ಲಿವರೆಗೆ ಹೋಗ್ಬೇಕು, ಗುಡ್ಡ ಹತ್ಕೊಂಡು. ಹೌದು, ಎಲ್ಲ ಕಲ್ಲೆಲ್ಲ ಸ್ಟೆಪ್ ಮಾಡ್ಯಾರ ಮುಂದೀಗ. ಹಾಗೆ ಅಣ್ಣಾರವ್ರು ಹಿಂದೆ ಬರ್ತಾ ಇದ್ದಾರೆ, ನಾವು ಮುಂದೆ ಹೋಗ್ತಾ ಇದ್ದೀವಿ. ಹಾಗೆ ಗಾಳಿ ಬೀಸ್ತಾ ಇದೆ. ಆ ಕಡೆ ಅಲ್ಲೊಂದು ಬೆಟ್ಟ ಕಾಣಿಸುತ್ತೆ. ಹಿಂಗೆ ಬರ್ತಾ ಇದ್ದಂಗೆ ಸ್ಟೆಪ್ಸ್. ಲಾಂಗ್ ವೀಕೆಂಡ್ ಇರೋದ್ರಿಂದ ಕ್ರೌಡ್ ಕಡಿಮೆ ಇದೆ. ನೈಸ್. ನಿಧಾನ ಹೋಗೋಣ, ಅರ್ಜೆಂಟ್ ಏನಿಲ್ಲ. ಯಾರು ಫೋಟೋ ತಗೊಳಕತ್ತಾರ ಕಡೆಗೆ, ದೋಸ್ತರು ಕೂತಾರಲ್ಲಿ. ವಾವ್, ಇಟ್ಸ್ ಎ ಬ್ರೀತ್ ಟೇಕಿಂಗ್ ವ್ಯೂ. ನೋಡಿ ಹೆಂಗೆ ಕಾಣಿಸ್ತೆ. ಹಿಂಗೆ ಇದಕ್ಕೇನು ಮಾಡಬೇಕು, ಸ್ವಲ್ಪ ಹಿಂಗೆ ನೋಡಿ, 360 ಡಿಗ್ರಿ ವ್ಯೂ. ಏನು ಅಣ್ಣಾರ ಅವರು ಅವ್ರ ಮನೆಯಲ್ಲಿ ಗಿಡ ಹಚ್ಚು. ನೋಡಿ ದೋಸ್ತ್, ಬರೀ ಟೇಕಿಂಗ್ ವ್ಯೂ. ಎಲ್ಲ ಮುಂಜಾನೆ ಹೋಗ್ಯಾರ ಅವರು. ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಈಗ ಬರಕತ್ತಾರ. ನಾವು ಅಣ್ಣಾರವ್ರು ನಾವು ಈಗ ಹೊಂಟೀವಿ. ಶ್ರೀಶೈಲಕ್ಕೆ ಫೋನ್ ಮಾಡಿ ತಲೆ ತಿನ್ಬೇಕೀಗ. ಶ್ರೀಶೈಲ ಅವ್ರು ಬರ್ತಾರಿಲ್ಲ ನೋಡ್ಬೇಕೀಗ. ಮತ್ತು ನಮ್ಮ ಮೊದಲ ಬ್ರೇಕ್ ಆದಮೇಲೆ ಮತ್ತೆ ಹಂಗೆ ನಿಧಾನ ಸ್ಟಾರ್ಟ್ ಮಾಡಿದ್ದೀವಿ. ಬನ್ನಿ ಬನ್ನಿ, ಹಾಗೆ ಬಾ. ಶಿವ ಶಿವ. ಅಣ್ಣವರು ಫುಲ್ ಹಾಡು ಹಾಡ್ಕೊಂಡು ಹೋಗ್ತಾ ಇದ್ದಾರೆ. ಕೋಟೇಶ್ವರ, ಶ್ರೀ ಕೋಟೇಶ್ವರ ಅಂತ. ಹೀಗೆ ನಾವು ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಘಾಟ್ ಸೆಕ್ಷನ್ ಇದೆ. ಡೀಪ್ ಫಾರೆಸ್ಟಲ್ಲಿ ಎಂಟ್ರಿ ಆಗಬೇಕೀಗ. ಡೀಪ್ ಫಾರೆಸ್ಟಿಂದ ಹೋಗ್ತಾ ಇದ್ದಂಗೆ ಮುಂದೆ ಏನು ಬರುತ್ತೆ ನೋಡೋಣ. ಯಾವ್ದಿರ್ತಾರೆ ಅಲ್ಲಿ ಒಳಗಡೆ. ಹಚ್ಚು, CM ಫೋನ್ ಹಚ್ಚು, ಬರಲಿ. CM ಬಿಟ್ಟಿದ್ದೀವಿ. CM ಇಸ್ ದಿ ಒನ್ ಹೂ ಇನ್ಸ್ಪೈರ್ಡ್ ಅಸ್ ಫಾರ್ ದಿಸ್ ಟ್ರೆಕ್ಕಿಂಗ್. ಆಲ್ ಕ್ರೆಡಿಟ್ಸ್ ಟು ಅವ್ರ ಗುರು. ಬನ್ನಿ ಬನ್ನಿ.
ಯಾರೋ ಬರ್ತಾ ಇದ್ದಾರೆ, ಹಿಂಗೆ ನೋಡ್ತಾ ಇದ್ದೀನಿ. ಬನ್ನಿ ಬನ್ನಿ. अरे उनका तो बहुत वो है भाई। ओके छोटे मोटे ट्रैक नहीं करते तुम लोग के चक्कर में आ गया गाइडेंस देने। कौन? गाइडेंस देने ये 3:30 बजे तक तो ಇದು ನೋಡಲು ಒಣಕೆ ಒಬ್ಬವನ ಕಿಂಡಿ ಇದ್ದಂಗಿದೆ. ಒಬ್ಬೊಬ್ಬರು ಪುಸು 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 ಬಂದ್ರು ಹಂಗೆ. ಇನ್ನೇನು ಒಣಕೆ ಒಬ್ಬ ಅಷ್ಟೇ ಮಿಸ್ ಆದ್ರಿ ಇಲ್ಲಿ, ಇಲ್ಲಾಂದ್ರೆ ಡಮ್ ಡೂಮ್ ಅನಿಸ್ಬೇಕಾಯ್ತು ಇಷ್ಟೊತ್ತಿಗೆ. ಕೇವ್ ಬಂದಂಗೆ ಬರ್ತಾ ಇದೆ. ಇಲ್ಲಿ ಮೊದಲೇ ಇನ್ನೊಂದು ಆರ್ಚ್ ಇದೆ. ಇದೊಂದು ಕೇವ್ ಈಗ ನೋಡಿದ್ರೆ ಒಂದು ಕಲ್ಲು ಹಿಂಗೆ ನೋಡಿ, ಅಷ್ಟು ದೊಡ್ಡದು ಬಂಡೆ ಅಂತಾರೆ, ಕಲ್ಲು ಅಂತಾರೆ. ನಿಮ್ಗೆ ಹೆಂಗೆ ಅಂತ ಹಂಗೆ ಅನ್ಕೋರಿ, ನಮ್ಗೆ ಏನಂತ ನಾವು ಅಂತೀವಿ ನಮ್ಮ ಕಡೆ ಹಾಗೆ. ಹಿಂಗೆ ಅಂದಾಗ ಇಲ್ಲಿ ಹಿಂಗೆ ಹೊಳೆದ್ರೆ ಈಗ ಅಣ್ಣಾರಾವ್ ಅವರು ಬರ್ತಾಯಿದ್ದಾರೆ. ಅಣ್ಣಾರಾವ್ ಅವರು ಏನ್ರಿ ಸಿ ಎಮ್ ಅವರು. ನಮಸ್ತೆ ಸಿ ಎಮ್, ಟ್ರೆಕ್ಕಿಂಗ್ ಗುರುಗಳೇ, ನಮ್ಮ ಟ್ರೆಕ್ಕಿಂಗ್ ಗುರುಗಳ ನೀವು. ಸುಮ್ಮನೆ ಹಂಗೆ ಬಂದಿವಿ, ಟೈಮ್ ಪಾಸ್ ಮಾಡೋಣ ಅಂತ. ಹಂಗೆ ಅಣ್ಣಾರಾವ್ ನಡಿ ಟ್ರೆಕ್ಕಿಂಗ್ ಮಾಡೋಣ ಅಂತ ಈ ಕಡೆ ಕರ್ಕೊಂಬಂದಿವಿ. ಇವರೇ ಸಿ ಎಮ್ ಅವರು, ನಮ್ಮ ಟ್ರೆಕ್ಕಿಂಗ್ ಗುರುಗಳು. ಅವರೇ ನೋಡಿ ಆ ಮೊಬೈಲಲ್ಲಿರೋರು. ಮುಖ ತರ್ಸ ಪೌಸ್ ಮಾಡಿದ್ದಾರೆ ಅವರು, ಯಾಕಂದರೆ ಸೆನ್ಸಾರ್ ಕಟ್ಟಾಗಿದೆ. ಕಂಪ್ನಿ ಓನರು ಇಲ್ಲೊಂದು ನೋಡಿ ಹೆಂಗಿದೆ. ಇಲ್ಲೆಲ್ಲ ಸ್ಟೆಪ್ ನೀಟಾಗಿ ಮಾಡಿದ್ದಾರೆ, ಚಲೋ ಮಾಡ್ಯಾರ. ಎಲ್ಲ ಕಟ್ ಮಾಡಿ, ಕಲ್ಲು ಕಟ್ ಮಾಡಿ. ಯಾರೋ ಬರ್ತಾ ಇದಾರೆ ನೋಡ್ರಿ ಅಲ್ಲಿ. ಮತ್ತೆ ಮುಂಜಾನೆ ಹೋಗ್ಯಾರ, ನಾವು ಇನ್ನೂ ಲೇಟಾಗಿ ಬಂದಿವಿ. ಸುಮ್ಮ ಆರಾಮ ಹಿಂಗೆ ಬರ್ನಂತ ಇಲ್ಲಿ ಹೊಲಕ್ಕೆ ಬಂದಾರ. ಹೊಲ್ದಾಗ ಇವರು ಮಜ್ಜಿಗೆ ಮಾಡಕ್ಕೆ ಬಂದಾರಲ್ಲಿ. ಹಾಂ ಶಿವ ನಾಷ್ಟ ತೊಗೊಂಬಂದಾರ ಮುಂಜಾನೆ ಇಲ್ಲಿ. ಮಜ್ಜಿಗೆ ನಾಷ್ಟ ಅದು ಆಮೇಲೆ ಸಿ ಎಮ್ ಅವ್ರು ಏನೋ ಹೇಳ್ತಾ ಇದ್ದಾರೆ. ಅವ್ರ ಆಫೀಸ್ ಮಾತಾಡ್ತಾ ಇದ್ದಾರೆ. ನಮ್ಗೆ ಆಫೀಸ್ಗೆ ಏನೂ ತಿಳಿಯಂಗಿಲ್ಲ. ಅವರು ಡಿಸೈನರ್, ಆಂಟ್ರಪ್ರನರ್. ಇದೊಂದು ಇಲ್ಲೊಂದು ಬಾಗಿಲು ಬಂತು, ದ್ವಾರ ಬಾಗಿಲು. ಅಲ್ಲಿಂದ್ರೆ ತುಂಬ ಅಲ್ಲಿ ಹೋಗಿ ಕುಂದ್ರೆ ಗಾಳಿ ಬರ್ತಾ ಮಸ್ತ್. ಶಿವ ಅಣ್ಣಾರ ಅವರು ಬರ್ತಾ ಇದ್ದಾರೆ. ಸಿ ಎಮ್ ಜೊತೆ ಮಾತಾಡ್ಕೊಂಡು ಸುಸ್ತಾಯ್ತು ಇಷ್ಟು ಹತ್ತದ್ರಾಗ. ಫ್ರೆಂಡ್ಸ್, ನಾವು ಹಾಗೆ ಮಾತಾಡೋಂತ ಬಂದೀವಿ. ಹಂಗೆ ಇಲ್ಲಿ ನೋಡಿದ್ರೆ ಚಪ್ಪಲಲ್ಲಿ ಬಂದೀವಿ. ಎಲ್ಲರೂ ಟ್ರೆಕ್ಕಿಂಗ್ ಶೂಸ್ ಹಾಕೊಂಬಂದ್ರೆ ನಾವು ಹಾಗೆ ಬಂದುಬಿಟ್ಟಿದ್ವಿ. ಇನ್ನು ಇಲ್ಲಿದ್ದೀವಿ, ಅಲ್ಲಿಗೆ ಹೋಗ್ಬೇಕೇನ. ಆ ಗುಡ್ಡ ಮ್ಯಾಗ ತುದಿಗೆ ಹೋದೆ ಅಂದ್ರೆ ಅಲ್ಲಿ ಗುಡಿ ಸಿಕ್ತು.